ಇವತ್ತು ಪಂಚರಾಜ್ಯ ಚುನಾವಣೆಗಳಲ್ಲಿ ಬಹಳಷ್ಟು ದಿನಗಳಿಂದ ನಿರೀಕ್ಷೆಯಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿಜಿಯವರ ನೇತೃತ್ವ, ರಾಷ್ಟ್ರೀಯ ಅಧ್ಯಕ್ಷರಂಥ ನಿತಿನ್ ನಬೀನ್ ಅವರ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾಜಿಯವರು ಇವತ್ತು ಪಂಚರಾಜ್ಯ ಚುನಾವಣೆ ಇವತ್ತು ನಾವು ಎಲ್ಲರೂ ಕೂಡ ರಿಸಲ್ಟ್ ನೋಡ್ತಾ ಇದ್ದೀವಿ. ಇಲ್ಲಿ ಕಲಬುರಗಿಯಲ್ಲಿ ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ವಿಜಯಣ್ಣವರು ಎಲ್ಲರಿಗೆ ಕಾಲ್ ಮಾಡಿ ಇವತ್ತು ವಿಜಯೋತ್ಸವ ಆಚರಣೆ ಕೂಡ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಪಕ್ಷ ಹಿರಿಯ ಮುಖಂಡರಲ್ಲಿ ಇವತ್ತು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ. ವೆಸ್ಟ್ ಬೆಂಗಾಲದಲ್ಲಿ ಇವತ್ತು ಐತಿಹಾಸಿಕ ಚುನಾವಣೆ ಅಂತಂದರೆ ಇವತ್ತಿನ ದಿನ ನಾವು ಇಡೀ ದೇಶದಲ್ಲೇ ಇವತ್ತು ವೆಸ್ಟ್ ಬೆಂಗಾಲ್ ಕಡೆ ಜನ ನೋಡ್ತಕ್ಕಂಥ ಇವತ್ತೊಂದು ದಿನ ಇತ್ತು. ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಶ್ಯಾಮ ಪ್ರಕಾಶ್ ಮುಖರ್ಜಿಯವರ ಕನಸು ಇವತ್ತು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇವತ್ತು ನನಸಾಗಿದೆ ಅಂತಕ್ಕಂಥ ಮುಖಾಂತರ ಹೇಳಬೇಕಾಗಿದೆ. 200 ಸೀಟ್ಗಿಂತಲೂ ಹೆಚ್ಚಿಗೆ ಸೀಟಲ್ಲಿ ಒಂದು ನಾವು ಭಾರತೀಯ ಜನತಾ ಪಾರ್ಟಿ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಗೆದ್ದು ಇವತ್ತು ಸರ್ಕಾರ ಕೂಡ ಮಾಡ್ತಕ್ಕಂಥ ಹಂತದಲ್ಲಿ ನಾವು ಇದ್ದೀವಿ. ಪಂಚರಾಜ್ಯ ಚುನಾವಣೆಯಲ್ಲಿ 3 ರಾಜ್ಯದಲ್ಲಿ ಕೂಡ ನಾವು ಇವತ್ತು ಗೆದ್ದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಮತ್ತು ಗೃಹ ಮಂತ್ರಿ ಅಮಿತ್ ಶಾಜಿ ಅವರಿಗೆ ಮತ್ತು ರಾಜ್ಯ ಅಧ್ಯಕ್ಷದ ವಿಜಯಣ್ಣವರಿಗೆ ಕೂಡ ನಾವು ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಿಂದ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಇಂದು ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಐತಿಹಾಸಿಕ ದಿನ. ಯಾಕಂದರೆ 15 ವರ್ಷಗಳಿಂದ ಏನು ಗುಂಡಾಗಿರಿ ದಬ್ಬಾಳಿಕೆ ಮಾಡಿರ್ತಕ್ಕಂಥ ದೀದಿ ಅಂದರೆ ಮಮತಾ ಬ್ಯಾನರ್ಜಿ ಅವ್ರನ್ನ ಮನೆಗೆ ಕಳಿಸಿರ್ತಕ್ಕಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಜಯವನ್ನು ಸಾಧಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಪಶ್ಚಿಮ ಬಂಗಾಳದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸುಮಾರು 200ಕ್ಕಿಂತ ಹೆಚ್ಚು ಸೀಟು ಬರ್ತಾ ಇರತಕ್ಕಂಥ ನಿರೀಕ್ಷೆ ಇದೆ. ಎಷ್ಟೆಷ್ಟೋ ಗುಂಡಾಗಿರಿ ಮಾಡಿ ಬಾಂಗ್ಲಾ ನುಸುಳುಕೋರರನ್ನು ಭಾರತದಲ್ಲಿ ಸೇರಿಸಿ ಅವರಿಗೆ ವೋಟ್ ಬ್ಯಾಂಕು, ಆಧಾರ್ ಕಾರ್ಡ್ ಎಲ್ಲವನ್ನು ಮಾಡಿಕೊಟ್ಟು ಬೋಗಸ್ ವೋಟ್ಗಳ ಮುಖಾಂತರ ಇಲ್ಲಿವರೆಗೆ ಗೆಲ್ತಿರ್ತಕ್ಕಂಥ ಮಮತಾ ದೀದಿಗೆ ಇವತ್ತಿನ ದಿನ SIR ಮಾಡಿ ಮತ ಶುದ್ಧೀಕರಣ ಮಾಡಿ ಹೊರಗಿನ ದೇಶದವರಿಗೆ ಮತವನ್ನು ನಿರಾಕರಣೆ ಮಾಡಿ ನಿಜವಾದ ಭಾರತೀಯರಿಗೆ ಮಾತ್ರ ವೋಟ್ ಕೊಟ್ಟಕರ ನಿಜವಾದ ಭಾರತೀಯರು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನೇತೃತ್ವದ ಹಾಗೆ ಪಶ್ಚಿಮ ಬಂಗಾಳದಲ್ಲಿ ಇಲ್ಲಿವರೆಗೆ ಏನು ಇತಿಹಾಸ ಬರೇ ಮಮತಾ ಬರ್ತಾಳೆ ಅಂತಕ್ಕಂಥದ್ದಿತ್ತು, ಅದನ್ನೆಲ್ಲ ಅಳಿಸಿ ಹಾಕಿ ಒಂದು ಐತಿಹಾಸಿಕ ಮೈಲಿಗಲ್ಲನ್ನು ಐತಿಹಾಸಿಕ ಜಯವನ್ನು ನಮ್ಮ BJP ಸರ್ಕಾರ ಸಾಧಿಸಿದೆ. ಅದೇ ರೀತಿ ಆಸಾಮದಲ್ಲಿ ಕೂಡ 126 ಸೀಟ್ಗಳಲ್ಲಿ ಒಂದು 100 ಸೀಟ್ಗಿಂತ ಹೆಚ್ಚಿಗೆ ಅಲ್ಲಿ ಆಸಾಮದಲ್ಲಿ ಬರ್ತಾ ಇದ್ದೇವೆ. ಹಾಗೆ ಪುದುಚೇರಿಯಲ್ಲಿ ಕೂಡ ಬರ್ತಾ ಇದೆ. ಎಷ್ಟೋ ಸಮೀಕ್ಷೆಗಳಲ್ಲಿ ಹೇಳ್ತು ತಮಿಳುನಾಡಿನಲ್ಲಿ DMK ಬರ್ತಂತೇಳಿ. DMK ಇವತ್ತಿನ ದಿನ 2ನೇ ಸ್ಥಾನ 3ನೇ ಸ್ಥಾನದಾಗ ಹೋಗ್ಯದ. ಅಲ್ಲಿ TVK ಬಂದದ. ಆದರೆ ANDMK ಬರ್ತಾ ಇಲ್ಲ ಅಂದಿದ್ರು. ಅಲ್ಲಿ ಕೂಡ ನಾವು ಅಭೂತಪೂರ್ವ ಆಗಿರ್ತಕ್ಕಂಥ 67 ಸೀಟ್ಗಳನ್ನು ಗೆದ್ದೀವಿ. ಇನ್ನೂ ನಡೀತಾ ಇದೆ, ಇನ್ನೂ ಹೆಚ್ಚಿಗೆ ಗೆಲ್ತಕ್ಕಂಥ ವಾತಾವರಣ ಇದೆ. ಈ ಎಲ್ಲ ಒಂದು ವಿಜಯೋತ್ಸವವನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಒಂದು ಸಂಭ್ರಮ ಆಚರಣೆ ಸಲುವಾಗಿ ಒಂದು ವಿಜಯೋತ್ಸವನ ಆಚರಿಸ್ತಾ ಇದ್ದೀವಿ. ಮಾನ್ಯ ನರೇಂದ್ರ ಮೋದಿ ಅವರಿಗೆ